ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ರೀ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಏನು ನಾವು ರೆಸಿಪಿ ಹಾಕಿದ್ರೂ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವೆಲ್ಲವನ್ನು ಸಾಮಗ್ರಿಯನ್ನು ಹಾಕ್ತೀವಿ, ನೋಡ್ಬೋದು. ಇವತ್ತು ನೋಡಿರಿ, ಇಲ್ಲಿ ಒಂದು ಬಾಳೆಕಾಯಿಯನ್ನು ಈ ಥರನೇ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಚಿಕ್ಕದು ಈ ಥರನೇ ಸ್ವಲ್ಪ ದೊಡ್ಡದು. ಇದು ಬಾಳೆಕಾಯಿ ಸುಕ್ಕ ಮಾಡೋಣ ಇವತ್ತು. ತುಂಬ ಒಂದು ಟೇಸ್ಟ್ ಆದಂಥ ಸುಕ್ಕ. ಇದನ್ನು ನಾವು ಕಟ್ ಮಾಡಿಬಿಟ್ಟು ನೋಡಿರಿ, ಇದರೊಳಗೆ ನಾನು ಉಪ್ಪು ನೀರಿನಲ್ಲಿ ನೆನೆಸ್ಕೊಂಡಿದ್ದೀನಿ. ಇವಾಗ ನೀರನ್ನು ತೆಗೆದುಕೊಳ್ತೇನೆ ರೀ. ಇವಾಗ ನೀರಲ್ಲೇ ನೆನೆಸ್ಬೇಕಾಗುತ್ತೆ. ಇದು ಚೆನ್ನಾಗಿ ಸ್ವಲ್ಪ ಉಪ್ಪು ಹಿಡಿಲಿ ಅಂತೇಳಿ ಉಪ್ಪು ನೀರಿನಲ್ಲಿ ನೆನೆಸಿದ್ದೀನಿ. ಇವಾಗ ನೀರನ್ನು ತೆಗೆದಿದ್ದೀನಿ ರೀ. ನಾನು ಹುಣಸೆ ಹುಳಿಯನ್ನು ನೆನೆಸ್ಕೊಂಡು ಈ ಥರ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ ರೀ. ಈ ರಸದಲ್ಲೇ ನಾನು ಇದನ್ನು ಒಂದು 5 ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ. ಇವಾಗ ನಮ್ಮದು ಹುಣಸೆ ಹಣ್ಣಲ್ಲಿ ನಾವು ಇದನ್ನು ನೆನೆಸ್ಕೊಂಡಿದ್ದೆ ನೋಡಿರಿ. ಇದನ್ನು ಒಂದು 5 ನಿಮಿಷಗಳ ಕಾಲ ಬೇಯಿಸೋಣ. ಇವಾಗ ಇಲ್ಲಿ ಒಂದು ಬಾಣಲೆಯನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನೋಡಿರಿ. ಮಸಾಲಾಗೆ ಇಲ್ಲಿ ನೋಡ್ಬೋದು ರೀ, ನಾನು 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಇಟ್ಕೊಂಡಿದ್ದೇನೆ. ಮತ್ತು ಒಂದು ಸ್ವಲ್ಪನೇ ಒಂದು 10 ರಿಂದ 12 ಮೆಂತ್ಯವನ್ನು ತೊಗೊಂಡಿದ್ದೇನೆ ರೀ. ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಇದನ್ನು ನಾನು ತೊಗೊಂಡಿದ್ದೇನೆ ರೀ. ಇವಾಗ ಇದಕ್ಕೆ ಹಾಕ್ಕೊಂಡು ನಾವು ಸ್ವಲ್ಪ ಡ್ರೈ ಆಗಿಯೇ ರೋಸ್ಟ್ ಮಾಡಬೇಕಾಗುತ್ತೆ. ಇದು ಮಸಾಲ ನೋಡಿರಿ, ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನು ನಾವು ಈ ಥರನೇ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಆಯಿಲನ್ನು ಏನು ಹಾಕೋಬೇಡ್ರಿ, ಇದು ಹೀಗೇ ರೋಸ್ಟ್ ಮಾಡಬೇಕಾಗುತ್ತೆ ರೀ. ಅಂದರೆ ಒಳ್ಳೆ ಒಂದು ಘಮ ಬರಬೇಕು ರೀ ಜೀರಿಗೆದು. ಮತ್ತು ನಾವು ಹಾಕಿ ಧನಿಯಾ ಕಾಳು ಅದನ್ನು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಕುದೀತಾ ಇದೆ ರೀ. ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ, ನೋಡ್ಬೋದು. ಇದು ಒಂದು ಸ್ವಲ್ಪನೇ ಇನ್ನು ಚೆನ್ನಾಗಿ ಬರಬೇಕಾಗುತ್ತೆ ರೀ. ಇವಾಗ ನಮ್ಮ ಮಸಾಲ ಎಲ್ಲ ರೋಸ್ಟ್ ಆಗಿದೆ ರೀ. ನಾನು ಸ್ಟವನ್ನು ಮಾಡ್ಕೊತಾ ಇದ್ದೇನೆ. ನಮ್ಮ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಇವಾಗಲೇ ನಾವು ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಮಸಾಲ ನೋಡ್ಬೋದು ರೀ, ಒಳ್ಳೆ ಒಂದು ಘಮ ಬರ್ತಾ ಇದೆ ನಮ್ಮ ಮಸಾಲ. ನಮಗೆ ಇದು ಮಸಾಲ ರೆಡಿ ಆಗಿದೆ. ನಾನು ಇದನ್ನು ತೆಗೆದು ಹಾಕೋತಾ ಇದ್ದೀನಿ ರೀ ತಟ್ಟೆಯಲ್ಲಿ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ 1 ಕಪ್ನಷ್ಟು ಕಾಯಿ ತುರಿಯನ್ನು, ಹಸಿದು ಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೇನೆ. ಇದು ತುಂಬ ದೊಡ್ಡದಾಗುತ್ತೆ, ಹಾಗಾಗಿ ಈ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನಮ್ಮದು ಇದು ಮಿಕ್ಸಿ ಮಾಡ್ಕೊಳ್ಳೋದು ಆಗಿದೆ, ನೋಡ್ಬೋದು ರೀ. ಈ ಥರ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮದು ಬಾಳೆಕಾಯಿ ಬೆಂದಿದೆ ರೀ, ನೋಡ್ಬೋದು. ನೀರೆಲ್ಲ ಕಡಿಮೆ ಆಗಿದೆ. ಈಗ ಪಾತ್ರೆಗೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ರೀ. ತುಂಬ ಬೇಗ ಆಗುತ್ತೆ ರೀ, ಮತ್ತು ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಸುಕ್ಕ ಅನ್ಬೋದು. ಬಾಳೆಕಾಯಿ ಸುಕ್ಕ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ಸ್ವಲ್ಪ ಇದು ಬಿಸಿ ಆದಮೇಲೆ ನೋಡಿರಿ, ಸ್ವಲ್ಪನೇ ಇದಕ್ಕೆ ಈರುಳ್ಳಿಯನ್ನು ಹಾಕೋಣ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೇ ಕರಿಬೇವು ಸೊಪ್ಪನ್ನು ಸಹ ಸೇರಿಸೋಣ ರೀ. ಇದನ್ನು ಚೆನ್ನಾಗಿ ಹಾಫ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಪೂರ್ತಿ ನಮ್ಮದು ಇದು ಫ್ರೈ ಆಗೋದೇನು ಬೇಡ. ಇವಾಗ ನಮ್ಮದು ಫ್ರೈ ಆಗಿದೆ ಈರುಳ್ಳಿ ರೀ. ಈಗ ನಾವು ಮಾಡಿಟ್ಕೊಂಡಿರುವಂತಹ ಮಸಾಲವನ್ನು ಹಾಕೊಳ್ಳೋಣ. ಇದಕ್ಕೆ ಒಂಚೂರು ಬಾಡಿಸೋಣ ರೀ, ಅಂದರೆ ತಳ ಹಿಡಿಬಾರ್ದು. ಸ್ವಲ್ಪನೇ ಈ ಥರನೇ ಅರ್ಧ ನಿಮಿಷಗಳ ಕಾಲ ಇದನ್ನು ಈ ಥರನೇ ಬೇಯಿಸ್ಕೊಂಡ್ಬಿಟ್ಟು ನೋಡಿರಿ. ಇದಕ್ಕೆ ನಾವು ಇವಾಗ ಸ್ವಲ್ಪನೇ ಜಾರ್ ತೊಳೆದಿದ್ದು ನೀರು ಚೂರು ನೋಡಿ, ಅಂದರೆ ಇದು ಖಾರ ಬೇಯಬೇಕು ನೋಡಿರಿ. ಒಂದು 1/4 ಲೋಟದಷ್ಟು ನೀರನ್ನು ಹಾಕೊಂಡ್ರೆ ಸಾಕು. ಅಂದರೆ ಸ್ವಲ್ಪ ಇದು ನಾವು ಮಸಾಲವನ್ನು ರುಬ್ಕೊಂಡಿದ್ದೇವಲ್ರಿ, ಇದು ಸ್ವಲ್ಪ ಬೇಯಬೇಕು. ಹಾಗಾಗಿ ನಮ್ಮದು ಮಸಾಲ ನೀರೆಲ್ಲ ಸ್ವಲ್ಪ ನೀರೆಲ್ಲ ಹಾಕಿದೆ ನೋಡಿರಿ, ಬೆಂದಿದೆ. ಈ ಟೈಮ್ನಲ್ಲೇ ನಾವು ಬೇಯಿಸ್ಕೊಂಡಿರುವಂತಹ ಬಾಳೆಕಾಯಿ ಸಹ ಸೇರಿಸ್ತಾ ಇದ್ದೀವಿ ರೀ. ಇದು ಜಸ್ಟ್ ನಾವು ಮಿಕ್ಸ್ ಮಾಡಿದ್ರೆ ಸಾಕು. ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದ್ರ ಜೊತೆಗೆ ಸ್ವಲ್ಪ 1 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸೋಣ ಇದ್ರ ಒಟ್ಟಿಗೆ. ಇವಾಗ ನೋಡ್ಬೋದು ರೀ, ನಮ್ಮದು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿವರೆಗಾದರೂ ಹಾಕಲಿಲ್ಲ ಉಪ್ಪು, ಹಾಗಾಗಿ ಈ ಒಂದು ಉಪ್ಪನ್ನು ಸೇರಿಸಿ
ಇವಾಗ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇವೆ. ಈ ಕೊನೆಯದಾಗಿ ನೋಡಿರಿ ನಾವು ತುರಿಯನ್ನು ಹಾಕೋಣ. ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಂಬ್ರಿ. ಇದು ಒಂದೆರಡು ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕಾಗುತ್ತೆ. ಇವಾಗ ನಮ್ಮದು 2 ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಬೇಯಿಸಿದ್ದೇವೆ ರೀ. ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ಮಾತ್ರ ಸೂಪರ್ ಇರ್ತದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿರಿ. ಪದೇ ಪದೇ ಮಾಡ್ತಾ ಇರ್ತೀರ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಪಲ್ಯ ರೆಡಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ. ಇವಾಗ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.